ಈ ಮದ್ದೂರು ದೊಡ್ಡ ಇತಿಹಾಸ ಇದೆ. ಹಿಂದೆ ಬ್ರಿಟಿಷರವ್ರ ಕಾಲದಿಂದ ಕೂಡ ಎಸ್.ಎಂ. ಕೃಷ್ಣರವರ ತಂದೆ ಮಲ್ಲಯ್ಯನವರು ಮೈಸೂರು ಆಳ್ವಿಕೆಯಲ್ಲಿ ಪ್ರಜಾಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದ ಇತಿಹಾಸ. ಇಲ್ಲಿ ಏನು ನಮ್ಮ ಸೌಧ ಏನು ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ಪ್ರಜಾಸೌಧವನ್ನು ಇವತ್ತು ಇಲ್ಲಿ ಕಟ್ಟಿ ಧ್ವಜವನ್ನು ಹಾರಿಸಿ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಒಂದು ದೊಡ್ಡ ನೆಲ ಇದು. ಈ ನೆಲದಲ್ಲಿ ಯಾವಾಗಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇಲ್ಲಿ ಸ್ಮರಿಸ್ಕೊಂಡು ಈ ದೇಶದ ಇತಿಹಾಸವನ್ನು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ. ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾದಂತಹ ಸ್ಥಳ ಇದು. ಹಿಂದೆ ಕಾಂಗ್ರೆಸ್ ಈ ದೇಶದ ಅನೇಕ ನಾಯಕರುಗಳು ಈ ಜಿಲ್ಲೆಯಿಂದ ಬಂದು ಹೋಗಿ ಬೆಳೆದು ಈ ಜಿಲ್ಲೆಗೆ ಶಕ್ತಿಯನ್ನು ಕೊಟ್ಟದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ನಾಯಕರಾದಂಥ ಎಸ್.ಎಂ. ಕೃಷ್ಣರವ್ರನ್ನ ಇವತ್ತು ಈ ಭೂಮಿಲಿ ನೆನೆಸ್ಕೊಳ್ಳಿಲ್ಲ ಅಂದರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ. ಎಸ್.ಎಂ. ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ತಾಲೂಕಿನ ಭೂಮಿಗೆ ಮೆರುಗನ್ನು ಕೊಟ್ಟಿರೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಂಗೆ ಈ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ವಿಶ್ವೇಶ್ವರಯ್ಯನವರು, ಸಾವುಕಾರ್ ಚೆನ್ನೈನವರು, ಮಲ್ಲಯ್ಯನವರು ಈ ಜಿಲ್ಲೆಗೆ ಸ್ಥಾಪನೆ ಅಂತೇಳಿ ಕೂಡ ಇತಿಹಾಸ ಪುಟದಲ್ಲಿ ನಾನು ಓದಿದ್ದೇನೆ. ಇವತ್ತು ಅನೇಕ ಕಾಲ ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮಾದೇಗೌಡರು ಆದಿಯಾಗಿ, ನಾಗೇಗೌಡರು ಕೂಡ ನೀರಾವರಿ ಸಚಿವರಾಗಿ, ಮಂಚೇಗೌಡರು ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡೋದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಮದ್ದೂರು ಹೆಸರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿ ಮದ್ದನ್ನು ತಯಾರು ಮಾಡ್ತಿದ್ರಂತೆ. ನಾನು ಇತಿಹಾಸ ಪುಟಕ್ಕೆ ಹೋಗಿದ್ದೆ. ಸಿಂಶಾ ನದಿಯ ಪಕ್ಕದಲ್ಲಿರುವಂಥ ಈ ಮದ್ದೂರು ತಂದೆ ಆದಂಥ ಇತಿಹಾಸ ಇದೆ. ಈ ಮದ್ದೂರು ಹೊಸ ಶತಮಾನದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಆಲೋಚನೆಯನ್ನು ಮಾಡ್ತಿತ್ತು. ಹಿಂದೆ ಕೃಷ್ಣರವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾಗ ಈ ಭಾಗಕ್ಕೆ ಒಂದು ಕೈಗಾರಿಕಾ ಪ್ರದೇಶವನ್ನು ತಂದುಕೊಟ್ಟು ಸ್ಥಳೀಯರಿಗೆ ಅನೇಕ ಅಭಿವೃದ್ಧಿ ಉದ್ಯೋಗವನ್ನು ಸಿಗಬೇಕು ಅಂಥೇಳಿ ಇಲ್ಲಿ ಇಂಡಸ್ಟ್ರಿಯಲ್ ಯೂನಿಟ್ಗಳನ್ನು ಮಾಡಿ ಒಂದು ಎಸ್ಟೇಟನ್ನು ಅವತ್ತಿನ ಕಾಲದಲ್ಲೇ ಒಂದು 35-40 ವರ್ಷದಿಂದನೇ ಪ್ರಾರಂಭ ಮಾಡಿರೋದು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಸೇರಿ ಕಾಂಗ್ರೆಸ್ನ ಭದ್ರಕೋಟೆ ಇವತ್ತು ಇಲ್ಲಿ ನಮ್ಮ ಶಾಸಕರಾದಂಥ ಉದಯರವರು ಈ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಬಂದು ಭೇಟಿ ಮಾಡಿ ಈ ದಿನಾಂಕವನ್ನು ನಿಗದಿ ಮಾಡಿದ್ರು. ಭಾಳ ಸಂತೋಷ ಆಯಿತು. ಏಕೆಂದರೆ ನಾವು ಇವತ್ತು ನಿಮ್ಮ ಕೈಲಿ ಜೈಕಾರ ಹಾಕಿಸ್ಕೊಳ್ಳಿಕ್ಕೆ ಮಾತ್ರ ಬರಲಿಲ್ಲ. ಇಲ್ಲಿ ನೀವು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರ ಪೈಕಿ 6 ಜನ ಶಾಸಕರನ್ನ ಕೊಟ್ಟು ಮದ್ದೂರಿನಲ್ಲಿ ನಮ್ಮ ಉದಯರವ್ರನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ. ಇದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಿಮ್ಮ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅನೇಕ ಯೋಜನೆಗಳನ್ನು ಇವತ್ತು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನಿಮಗೆ ಕೊಟ್ಟು ನಿಮ್ಮ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇವೆ.
ನಿಮ್ಮ ಋಣವನ್ನು ತೀರಿಸ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನೀರಾವರಿ ಇಲಾಖೆಯ ಒಂದು ಹೊಸ ಕಚೇರಿನೇ ಈಗ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಇದಲ್ಲದೆ 500ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಮಳವಳ್ಳಿವರೆಗೂ ಕೂಡ ನೀರು ಹರಿದು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಮದ್ದೂರಿನ ಎಲ್ಲ ಕಾಲುವೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಮಾತಾಡಿಕೊಂಡು ಸುಮಾರು 500 ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ. ಇದು ಇತಿಹಾಸ. ನಮ್ಮ ಚಲುವರಾಯ ಸ್ವಾಮಿಯವರು ಕೂಡ ನಾನು ಕೂಡ ಒಂದು ಸಾಕ್ಷಿಗುಡ್ಡ ಬಿಟ್ಟು ಹೋಗಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಭಾಗದ ರೈತರ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಪ್ರಾರಂಭವನ್ನು ಮಾಡಿ ಈಗಾಗಲೇ ಅದು ಚಾಲನೆಗೆ ರೂಪವನ್ನು ತಾಳ್ತಾ ಇದೆ. ಇದು ಒಂದು ಸಣ್ಣ ಕೆಲಸ ಅಲ್ಲ. ಹಿಂದೆ ಬೇಕಾದಷ್ಟು ನಾಯಕರು ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ಬೋದಾಗಿತ್ತು. ಆದರೆ ಅವರು ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ಹೊಸ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 7 ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆ ರಾಜಕೀಯದಲ್ಲೂ ಕೂಡ ಬಹಳ ವಿಶೇಷವಾದದ್ದು. ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಶಾಸಕರು ಈ ಜಿಲ್ಲೆಯಿಂದ ಕೊಡ್ತಾರೆ, ದೇವರಾಜ ಅರಸರ ಕಾಲದಲ್ಲಿ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರೋದು ಕೂಡ ನಾವು ಯಾರು ಕೂಡ ನಿಮ್ಮನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಾನು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಮದ್ದೂರು ವಡೆ ತಿನ್ಬಿಟ್ಟೆ ಒಳಗಡೆ ಹೋಗಬೇಕು ಅಂತೇಳಿ ಮದ್ದೂರು ವಡೆನೂ ತಿನ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಕೊಟ್ಟ ಮಾತನ್ನು ಇವತ್ತು ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರೆಲ್ಲ ಬಂದಿದ್ದೀರಿ. ಚುನಾವಣಾ ಸಂದರ್ಭದಲ್ಲಿ ಬಂದು ಒಂದು ಮಾತು ಹೇಳಿದ್ದೆ. ಚುನಾವಣಾ ಸಂದರ್ಭದಲ್ಲಿ ಬಂದು 5 ಗ್ಯಾರಂಟಿಗಳನ್ನು ಕೊಡೋಕ್ಕಿಂತ ಮುಂಚಿತವಾಗಿ, ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ದೆ ಅಂದರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ನನ್ನ ತಾಯಂದಿರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಎಲ್ಲ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ. ತಮ್ಮ ಮಕ್ಕಳ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ತಾಲೂಕು ಆಫೀಸ್ಗೆ, ಬೆಂಗಳೂರಿಗೆ, ಮೈಸೂರಿಗೆ, ಎಲ್ಲ ದೇವರ ಸನ್ನಿಧಿಗಳಿಗೆ, ತೀರ್ಥಯಾತ್ರೆಗೆ ತಾವೆಲ್ಲ ಕೂಡ ಉಚಿತವಾಗಿ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ. 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾವ ಮಧ್ಯಸ್ಥಿಕೆಯಲ್ಲಿಗೆ ಹಣ ಬರ್ತಾ ಇದೆ. 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ಯುವಕರಿಗೆ ಉದ್ಯೋಗ ಭತ್ಯವನ್ನು ಕೊಡ್ತಾ ಇದ್ದೇವೆ. 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ. ನೀವೆಲ್ಲ ರೈತರು ಪಂಪ್ ಸೆಟ್ಟನ್ನು ಹಾಕೊಂಡಿದ್ದೀರಿ. 19,000 ಕೋಟಿ ರೂಪಾಯಿ ವರ್ಷಕ್ಕೆ ಬರೀ ರೈತರ ಪಂಪ್ ಸೆಟ್ಗೆ ಕಾಂಗ್ರೆಸ್ನ ಕಾರ್ಯಕ್ರಮ ಅದು. ಅದನ್ನು ನಾವು ಕೊಟ್ಟಿದ್ದೇವೆ. 53-54 ಕೋಟಿ ರೂಪಾಯಿ 5 ಗ್ಯಾರಂಟಿ. ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪನವರು ಇದ್ದಾರೆ. ಅವರ ಇಲಾಖೆಯಲ್ಲಿ, ವಿವಿಧ ಇಲಾಖೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅನೇಕ ಇಲಾಖೆಯಲ್ಲಿ ಸೇರಿ ಒಂದು 25,000 ಕೋಟಿ ರೂಪಾಯಿಯಷ್ಟು ಇದೇ ರೀತಿ ಹಣವನ್ನು ನಾವು ಕೊಡ್ತಾ ಇದ್ದೇವೆ. 10,900 ಕೋಟಿ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ಬಜೆಟು 4 ಲಕ್ಷ ಕೋಟಿ, 4.8 ಲಕ್ಷ ಕೋಟಿ. ಅದಕ್ಕೆ ಇವತ್ತು ನಾವು 1 ಲಕ್ಷ ಕೋಟಿ ರೂಪಾಯಿಯಷ್ಟು ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ,
ನಿಮ್ಮ ಪ್ರವಾಸಕ್ಕೋಸ್ಕರ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಲಿಕ್ಕೋಸ್ಕರ 1,00,000 ಕೋಟಿ ರೂಪಾಯಿಯನ್ನ ಇವತ್ತು ಕೊಡ್ತಾ ಇದ್ದೇವೆ. ನೀವು ಬಿಜೆಪಿಯವರಿಗೆ ಜನತಾದಳದವ್ರು ಕೇಳಬೇಕು, ನಿಮಗೆ ಅಧಿಕಾರ ಇದ್ದಾಗ ಇಂಥದ್ದು ಯಾವ್ದಾದ್ರು ಒಂದು ಗ್ಯಾರಂಟಿ 100 ರೂಪಾಯಿ ಇಂಥ ಹಣ ಹೊಟ್ಟೆ ತುಂಬಕ್ಕೆ ಕಷ್ಟ ಕಾಲಕ್ಕೆ ಏನಾದ್ರು ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೆ ಅವ್ರಿಗೆ ಮಾತಾಡೋಂಥ ಒಂದು ಶಕ್ತಿ ಇರ್ತಿತ್ತು. ಎಲ್ಲ ನೈತಿಕವಾದಂಥ ಬಲವನ್ನು ಅವರು ಕಳ್ಕೊಂಡಿದ್ದಾರೆ. ಸಾಧನೆ ಅನ್ನೋ ವಿಚಾರ ಇದೆಯಲ್ಲ, ಸುಮ್ಮನೆ ಬರುವುದಿಲ್ಲ. ಶ್ರಮದ ತುದಿಯಲ್ಲಿ ಅದರ ಫಲ ಇರ್ತದೆ. ಕಾಲುವೆ ಬುಡದಲ್ಲ, ಇಲ್ಲ ಕಾಲಲ್ಲ, ಬೆಳಗ್ಗೆ ಸಾಯಂಕಾಲ ರೈತ ಯಾವ ರೀತಿ ಹೊಲ ಉಳ್ತಾನೆ, ಭೂಮಿ ಮಟ್ಟ ಆಯ್ತದೆ, ಫಸಲು ಸಿಗ್ತದೆ, ಹಂಗೆ ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವೆಲ್ಲ ಬರ್ತಾ ಇದ್ದೇವೆ.